ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಅದೆಲ್ಲ ಪಾಸಿಟಿವ್ ಲೈನಲ್ಲೇ ಅಂದ್ರೆ ಅವ್ರ ಪರವಾಗೇ ಇದೆಯೇನೋ ಅಂತ ಅನ್ಸುತ್ತೆ ಅದು ಅಂತ. ಈಗ ನೀವು ಕೇಸ್ ಈಗ ಏನಾಗಿದೆ ಗೊತ್ತಾ, ನೀವು ಇನ್ಸ್ಪೆಕ್ಟರ್ ಏನು ಹೇಳ್ತೀರ ಒಂದನ್ನ ಕೇಸ್ ಇದು A10 ಹಾಕ್ತೀನಿ ಅಂದ್ರೆ A1 ಹಾಕ್ತೀನಿ ಅಂತ. ಸೊ ಈ ವಿಚಾರ ಎಲ್ಲ ಮುಂದೆ ಅದು ಇಶ್ಯೂ ಅನ್ಸಲ್ವಾ ನಿಮ್ಗದು? ಇಲ್ಲ ಸರ್, ದಯವಿಟ್ಟು ನೀವು ಯಾಕೆ ಎಲ್ಲಾನು ಕೂಡ ಅದಕ್ಕೆ ಕಂಪ್ಯಾರಿಸನ್ ಮಾಡ್ತೀರಾ? ನಾವು ನೋಡಿದಾಗ ಅನ್ಸಲ್ವೇನ್ರಿ? ಕಂಪ್ಯಾರಿಸನ್ ಇಲ್ಲ ಅಂತದ್ದು ನೋಡಿದಾಗ ಹಂಗೆ ಅನ್ಸುತ್ತೆ. ನೀವು ದಯವಿಟ್ಟು ಒಂದು ಕ್ರೈಮ್ ಥ್ರಿಲ್ಲರ್ ಕಥೆ ಅಂದರ ಇರುವಂತಹ ಚಿತ್ರಗಳಲ್ಲಿ ಎಲ್ಲ ಬರುತ್ತೆ. ಇಲ್ಲಿ ನಮ್ಮ ಸಿನಿಮಾದು ಯಾವುದೇ ಒಂದು ನೈಜ ಘಟನೆ ತೆಗೆದುಕೊಂಡು ನಾವು ಮಾಡಿಲ್ಲ ಸರ್. A1, A2, A3, A4 ಅನ್ನೋದು ಎಲ್ಲ ಕ್ರೈಮಲ್ಲೂ ಇರೋವಂಥದ್ದು. ಸೊ A10 ಅಂದಿದ ತಕ್ಷಣ ಕನೆಕ್ಟ್ ಮಾಡ್ಕೊಳ್ಳೋದು ಹಂಗಾಗತ್ತೆ. ಇಲ್ಲ ಸರ್, ಇವಾಗ ನಾವು ಆದಷ್ಟು ಬೇಗ ವಿಜಯಲಕ್ಷ್ಮಿ ಮೇಡಮ್ ಅವ್ರ ಜೊತೆ ಮಾತಾಡ್ತೀವಿ ಕೂತ್ಕೊಂಡು ಇದ್ರ ವಿಚಾರವಾಗಿ ಮಾತಾಡ್ಬಿಟ್ಟು ಒಂದು ತೀರ್ಮಾನಕ್ಕೆ ಬರ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ಇದು ಮುಂದೆ ಡ್ರ್ಯಾಗ್ ಮಾಡ್ಕೊಂಡು ಹೋಗೋದು ಬೇಡ. ನಮ್ಮದು ಕಳಕಳಿ ಮನವಿ ಏನಂತ ಹೇಳಿದ್ರೆ, ಒಂದು ಇಷ್ಟು ದಿನ ಆಯಿತು ಗೆದ್ವಿ ಸೋತ್ವಿ ಅನ್ನೋ ಪ್ರಶ್ನೆ ಬರಲ್ಲ ಇಲ್ಲಿ. ನಾವು ಗೆದ್ವಿ ನಾವು ಸೋತ್ವಿ ಅನ್ನೋ ಪ್ರಶ್ನೆ ಬರಲ್ಲ ಇಲ್ಲಿ. ಪ್ರಶ್ನೆ ಬರೋದೇನು ಅಂತ ಹೇಳಿದ್ರೆ, ಕನ್ನಡ ಸಿನಿಮಾ ಅಳಿವು ಉಳಿವು ಎರಡೇ. ಅವೆರಡರ ಬಗ್ಗೆ ಮಾತಾಡ್ಕೊಂಡು ಮುಂದೆ ಹೋಗೋಣ ಅಷ್ಟೇ ಸರ್. ಈಗ ಪರ್ಟಿಕ್ಯುಲರ್ ಕಾಂಟ್ರವರ್ಸಿ ಆಗೋಯ್ತು ಸರ್, ಕಾಂಟ್ರವರ್ಸಿ ಮಾಡ್ಕೊಂಡ್ವಿ. ಕೇಸು ಆಯಿತು, ಕೇಸ್ನು ದಾಡ್ಕೊಂಡು ಎಲ್ಲ ಬಂದ್ವಿ. ಮತ್ತೆ ಹೇಳ್ಕೊಂಡು ಒಂದು ಕೂಸನ್ನ ಯಾಕೆ ಸಾಯಿಸೋದು ಅಲ್ವಾ ಸರ್? ಈಗ ಪರ್ಟಿಕ್ಯುಲರ್ ಆಗಿ ಈ ಸಿನಿಮಾ ನೀವು ಹೇಳ್ತಾ ಇದ್ರೆ ಕಾಂಟ್ರವರ್ಸಿ ಬೇಡ ಅಂತ, ಬಟ್ ಇದು ಕಾಂಟ್ರವರ್ಸಿಯಿಂದನೇ ಶುರುವಾಗಿದೆ. ಈಗಲೂ ಕೂಡ ಕಾಂಟ್ರವರ್ಸಿಲೇ ಇದೆ. ಅಂದರೆ ಕೋರ್ಟ್ ಮೆಟ್ಲೇರಿರ್ತಕ್ಕಂಥದ್ದು ಇವತ್ತು ಎಕ್ಸಾಕ್ಟ್ ಆಗಿ ಏನಾಯಿತು ಕೋರ್ಟಲ್ಲಿ ಅನ್ನುವಂಥದ್ದು, ಜೊತೆಗೆ ಅಲ್ಲಿ ಅಂದರೆ ಅವರ ಪರವಾಗಿರುವಂತಹ ವಕೀಲರಾಗಿರ್ಬೋದು ಮತ್ತು ಅವರ ವಾದ ಏನಾಗಿತ್ತು ಅಂತ. ಇಲ್ಲ, ವಾದ ವಿಜಯಲಕ್ಷ್ಮಿ ಮೇಡಮ್ ಮತ್ತೆ ದರ್ಶನ್ ಸರ್ ಪರವಾಗಿರುವಂತಹ ವಿಚಾರ, ವಾದ ಎಲ್ಲ ಮುಗಿದೋಯ್ತು. ವಾದ ಎಲ್ಲ ಮುಗ್ದಿರೋ ಅಂಥ ಟಾಪಿಕ್ ಇದು. ಅಂದರೆ ಇವತ್ತಿದ್ದು ಬರೀ ಆರ್ಡರ್ಸ್ ಮಾತ್ರ. ಅಂದರೆ ಅಡ್ಮಿಷನ್ ಅಂತ ಇತ್ತು, ಓವರಲ್ ಆಗಿ ಆರ್ಡರ್ ಕೊಟ್ಟರು. ಏನಂತ ಕೊಟ್ಟರು, ಇದು ಕೇಸ್ ಹ್ಯಾಸ್ ಬಿನ್ ಡಿಸ್ಮಿಸ್ಡ್ ಅಂತ ಕೊಟ್ಟರು ಅಷ್ಟೇ, ಬೇರೆ ಏನೂ ಇಲ್ಲ ಅಲ್ಲಿ. ಅವರು ಏನು ದರ್ಶನ್ ಸಾರು ಮತ್ತು ವಿಜಯಲಕ್ಷ್ಮಿ ಮೇಡಮ್ ಅವರು ಫೈಲ್ ಮಾಡಿದರು MFA, ಅದನ್ನು ಡಿಸ್ಮಿಸ್ ಮಾಡಿದ್ದಾರೆ. ಸಿವಿಲ್ ಕೋರ್ಟಲ್ಲಿ ಎಕ್ಸ್ಪಾರ್ಟಿ ಇಂಜೆಕ್ಷನ್ ತೊಗೊಂಡಿದ್ರು. ಅದರ ಮೇಲೆ ನಾವು ಡಿಸ್ಮಿಸ್ ಮಾಡಬೇಕು ಅಂತ ಹಾಕ್ಕೊಂಡಾಗ ಅದನ್ನು ಸಿವಿಲ್ ಕೋರ್ಟ್ ವೆಕೇಟ್ ಮಾಡ್ತು. ಸೊ ಬಾಸ್ ಸಿನಿಮಾ ರಿಲೀಸ್ ಮಾಡಬಹುದು ಅಂತ ಹೇಳಿ ಅದರ ಮೇಲೆ ಅವರು ಹೈಕೋರ್ಟ್ಗೆ ಅಪೀಲ್ ಹೋಗಿದ್ರು. ಸುಮಾರು 1.5 ತಿಂಗಳಿಂದ ವಾದ ವಿವಾದಗಳು ನಡೆದುಕೊಂಡು ಬಂತು. ಇವತ್ತು ಆರ್ಡರ್ಸ್ಗೆ ಪೋಸ್ಟ್ ಮಾಡಿದ್ರು ಹೈಕೋರ್ಟ್ನಲ್ಲಿ. ಹಾಗಾಗಿ ಅವ್ರು ಆಗ್ತಂಥ MFAನ ವಜಾ ಮಾಡಿದ್ದಾರೆ. ಸೊ ನಮ್ಮ ಬಾಸ್ ಸಿನಿಮಾ ರಿಲೀಸ್ ಮಾಡಬಹುದಾಗಿದೆ ಸರ್. ಈಗ ಬೇಸ್ಡ್ ಆನ್ ಟ್ರೂ ಸ್ಟೋರೀಸ್ ಅಂತ ನೀವು ಒಂದು ಮೆನ್ಷನ್ ಮಾಡಿದ್ರಿ, ಮೋಸ್ಟ್ಲಿ ಅದನ್ನು ರಿಮೂವ್ ಮಾಡೋಕ್ಕೇನೋ ಹೇಳಿದ್ದಾರೆ ಅನ್ನುವಂಥದ್ದು, ಆ ಥರದ್ದು ಇದೆಯಾ? ಇದೆ ಸರ್, ಅದು ನಾನು ಹೇಳೋದು ಮರ್ತಿದ್ದೆ. ನಾವೇನೇನೆ ಅದಕ್ಕೆ ಈ ಎಲ್ಲ ಕಾಂಟ್ರವರ್ಸಿ ಆದಾದಮೇಲೆ ಎಲ್ಲ ಯಾರ ಭಾವನೆಗೂ ನಾವು ನೋವು ಮಾಡಬಾರ್ದು ಅನ್ನೋದನ್ನು ನಾವೇ ಮೆಮೊ ಆಗ್ತಾ ಹೈಕೋರ್ಟ್ಗೆ, ನಾವೇ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ನ ಕಟ್ ಮಾಡ್ತೀವಿ ಅಂತ ಕೋರ್ಟ್ಗೆ ನಾವೇ ನಮ್ಮ ವಕೀಲರಾದಂತಹ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದಂಥ ವಿವೇಕ್ ಸುಬ್ಬಾರೆಡ್ಡಿ ಅವರು ಸಾರು ನಮ್ಮ ಪರವಾಗಿ ವಾದಿಸ್ತಾ ಇದ್ದರು. ಮತ್ತು ಸಿಟಿ ಸಿವಿಲ್ ಕೋರ್ಟಲ್ಲಿ ಮತ್ತು ಹೈಕೋರ್ಟಲ್ಲಿ. ಬಹುಶಃ ಇವತ್ತು ಈ ಸಿನಿಮಾ ಏನು ಹೊರಗಡೆ ಬರ್ತಾ ಇದೆ ಅಂದರೆ ಅದು ನಮ್ಮ ವಕೀಲರ ತಂಡದ ಗೆಲುವು ಅಂತ ಹೇಳ್ಬೋದು, ನಮ್ಮ ಗೆಲುವು ಅಂತ ಏನಿಲ್ಲ. ಪ್ರತಿ 1.5 ತಿಂಗಳು ಅವರಿರೋ ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಸೀನಿಯರ್ ವಿವೇಕ್ ರೆಡ್ಡಿ ಸರ್ ಅವರು ಎಷ್ಟು ಟೈಮ್ ಕೊಟ್ಟರು ಅಂದರೆ ನಮಗೆ, ಬಾಮ ನೀನು ನಮ್ಮ ಹುಡುಗ ನೀನು ಒಬ್ಬ ವಕೀಲ ಮಾಡಿದ್ಯಾ, ಬಾ ನಾನಿದ್ದೀನಿ ನಾನು ಮಾಡು ಅಂತ ಹೇಳಿ ಬೆನ್ತೊಟ್ಟಿ ಇವತ್ತು ನಮಗೆ ಜಸ್ಟಿಸ್ ಕೊಡಿಸಿದ್ದಾರೆ. ನಾವು ಮೊದಲು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಜೊತೆಗೆ ಏನು ವಿವೇಕ್ ಸುಬ್ಬಾರೆಡ್ಡಿ ಸರ್ ಆಫೀಸಲ್ಲಿರೋಂಥ ಕೊಲೀಗ್ಗಳು ಪ್ರತಿಯೊಬ್ಬರು ಕೂಡ ಎಷ್ಟು ಜನ ಕೊಲೀಗ್ಸ್ ಇದ್ದಾರೆ. ನಮ್ಮ ರಾಜನ್ ಅವರು ವಕೀಲರಾದವರು, ಮತ್ತು ಅರ್ಪಿತಾ ಅವರು, ಯುಕ್ತಾ ಅವರು, ಮತ್ತು ಕೃತಿಕಾ, ಶಿರೀಷಾ, ಇನ್ಕ್ಲೂಡಿಂಗ್ ಎಲ್ಲ ನಮ್ಮ ಮಂಜು, ಆಮೇಲೆ ಅಸದ್ ಖಾನ್ ಅಂತ ಟೀಮು, ಇನ್ನೂ ಅನೇಕರ ಹೆಸರಿದೆ. ಒಂದು 15 ಜನ ಕೆಲಸ ಮಾಡ್ತಾರೆ. ಪ್ರತಿಯೊಬ್ಬರು ಎಷ್ಟು ದುಡಿದಿದ್ದಾರೆ ಅಂದರೆ ಅದಕ್ಕೆ ಹೇಳ್ಬಾರ್ದು. ಎಷ್ಟು 100 ಸೈಟೇಷನ್ಗಳನ್ನು ತಗೊಂಡೋಗಿ ಇಡೀ ಇಂಡಿಯಾದಲ್ಲಿರೋ ಒಂದೊಂದು ಸ್ಟೇಟಲ್ಲಿರೋ ಸೈಟೇಷನ್ಗಳನ್ನ ತಗೊಂಡೋಗಿ ಕೋರ್ಟ್ ಮಾಡಿ ಅವರು ನಮಗೆ ಇವತ್ತು ಈ ಗೆಲುವು ತಂದುಕೊಟ್ಟಿದ್ದಾರೆ.